ವೆಲ್ಕಮ್ ಟು ಶಾಂತಲಾ ಕಿಚನ್. ಈ ದಿನ ನಾವು ಮಂಡಕ್ಕಿಯನ್ನು ಉಪಯೋಗಿಸ್ಕೊಂಡು ಒಂದು ತೂತು ವಡೆನ ಮಾಡೋಣ. ಇದಕ್ಕೆ ಉದ್ದಿನಬೇಳೆ ನೆನೆಸೋದು ಏನೂ ಬೇಡ. ಮಂಡಕ್ಕಿನ ಉಪಯೋಗಿಸ್ಕೊಂಡು ತೂತು ವಡೆ ಮಾಡೋಣ. ಅದು ಗರಿಗರಿಯಾಗಿ ಚೆನ್ನಾಗಿರುತ್ತೆ ಮತ್ತು ಇನ್ಸ್ಟೆಂಟಾಗಿ ಬೇಗನೂ ಕೂಡ ಆಗುತ್ತೆ. ಉದ್ದಿನಬೇಳೆದಾದರೆ ಉದ್ದಿನಬೇಳೆ ನೆನೆಸ್ಬೇಕು, ಅದನ್ನು ರುಬ್ಬಬೇಕು, ಇದೆಲ್ಲ ಸ್ವಲ್ಪ ಹಿಂಸೆ ಆಗುತ್ತೆ. ಇದನ್ನೇನು ಇಲ್ಲ, ಒಂದೆರಡು ನಿಮಿಷ ನೆನೆಸ್ಬಿಟ್ಟು ಮಾಡುವಂಥದ್ದು. ಮಂಡಕ್ಕಿನ ಉಪಯೋಗಿಸ್ಕೊಂಡು ಅದಕ್ಕೆ ಸ್ವಲ್ಪ ರವೆ ಮತ್ತು ಮೊಸರನ್ನು ಮಿಕ್ಸ್ ಮಾಡಿಬಿಟ್ಟು ಮಾಡುವಂಥದ್ದು. ಈಗ ಮೊದಲಿಗೆ ನಾವು ಇದನ್ನು ಉತ್ತರ ಕರ್ನಾಟಕದ ಕಡೆ ಮಂಡಕ್ಕಿ ಅಂತಾರೆ, ಇದನ್ನು ನಮ್ಮ ಕಡೆ ದಕ್ಷಿಣ ಕರ್ನಾಟಕದ ಕಡೆ ಪುರಿ ಅಂತ ನಾವು ಕರಿತೀವಿ. ಇದನ್ನು ಈಗ ಸ್ವಲ್ಪ ನೀರು ಹಾಕಿ ನೆನೆಸೋಣ. ಈಗ ಪುರಿನ ಸ್ವಲ್ಪ ನೆನೆಸೋಣ. ಈಗ ಇದು ಒಂದು 2-3 ನಿಮಿಷ ನೆನೆದ್ರೆ ಸಾಕಾಗುತ್ತೆ. ಈಗ ನೋಡಿ, ನಾನು ಇದರಲ್ಲಿ ರವೆ ತೊಗೊಂಡಿದ್ದೀನಿ. ಇದರಲ್ಲಿ 100 ಗ್ರಾಮ್ ಇದೆ. ಇದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ. ಹೆಚ್ಚು ಬೇಡ, 1-2 ಸರಿ ತಿರುಗಿಸಿದ್ರೆ ಬೇಕಾದಷ್ಟು. ಪುರಿನ ನೆನೆಸಿದ್ವಲ್ಲ, ಈಗ ಇದು ನೆಂದಿದೆ. ಇದರಿಂದ ನೀರನ್ನು ತೆಗೆಯೋಣ. ನೋಡಿ, ರವೆನ ಈ ರೀತಿ ಸ್ವಲ್ಪ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಸ್ವಲ್ಪ ಹೊಂದ್ಕೊಳ್ಳಿ ಅಂತ ಅಷ್ಟೇ. ಇಲ್ದರೆ ನೆನೆಯೋದು ಸ್ವಲ್ಪ ಒಂದು 5 ನಿಮಿಷ ಜಾಸ್ತಿ ಲೇಟ್ ಆಗುತ್ತೆ ಅಂತ, ಏನೇನಿಲ್ಲ. ಈಗ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡೋಣ. ಈಗ ಅದೇ ಬೌಲ್ಗೆ ನಾನು ನೆನೆಸಿರುವಂಥ ಪುರಿನ ಹಾಕ್ತಾಯಿದ್ದೀನಿ. ಇದರಲ್ಲಿ ಪುರಿನ ನೆನೆಸಿದ್ವಲ್ಲ, ಅದರಲ್ಲಿ ಇರುವಂಥ ನೀರನ್ನ ತೆಗೆದಿದ್ದೀನಿ. ಈಗ ಪುರಿ ಮಾತ್ರ ಹಾಕೋಣ. ಈಗ ಜಾರ್ಗೆ ನಾನು ಪುರಿನ ನೆನೆಸಿರೋದನ್ನು ಹಾಕಿದ್ದೀನಿ. ಈಗ ಅದಕ್ಕೇ ನಾನು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸೋಣ. ಹೆಚ್ಚು ಬೇಡ, ಸ್ವಲ್ಪ. ಈಗ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ನೋಡಿ, ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನೈಸಾಗಿ ಪೇಸ್ಟ್ ಆಗಲಿ. ಈಗ ಇದನ್ನು ನಾವು ರವೆ ಪೌಡ್ರ್ ಮಾಡ್ಕೊಂಡು ಹಾಕೊಂಡಿದ್ವಲ್ಲ, ಅದಕ್ಕೇ ಈಗ ಮಿಕ್ಸ್ ಮಾಡೋಣ. ನೋಡಿ, ಇಲ್ಲಿ ರವೆ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದು, ಮತ್ತು ಪುರಿಗೆ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಿ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಿದ್ದೀನಿ. ಈಗ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಸೇರಿಸೋಣ. ಮತ್ತು ಖಾರಕ್ಕೆ ಸ್ವಲ್ಪ ಹಸಿಮೆಣಸಿನಕಾಯಿ ಲೈಟಾಗಿ ಹಾಕೋಣ. ಮತ್ತು ಸ್ವಲ್ಪ ಶುಂಠಿ, ಇದು ಶುಂಠಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ಟೇಸ್ಟ್ ಬರುತ್ತೆ ಅಂತ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವಿನ ಎಲೆಗಳು ಸಣ್ಣದಾಗಿ ಪೀಸಾಗಿ ಕಟ್ ಮಾಡ್ಕೊಂಡಿರೋದು. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡೋಣ. ಉಪ್ಪು ಸ್ವಲ್ಪ ನೋಡಾಕೊಳ್ಳಿ. ಎಣ್ಣೆಯಲ್ಲಿ ಕರಿಯಂಥ ಪದಾರ್ಥ ಸ್ವಲ್ಪ ಉಪ್ಪು ಕಡಿಮೆ ಇದ್ರೇ ಪರವಾಗಿಲ್ಲ. ಮತ್ತು ಸ್ವಲ್ಪ ನಾನು ಅಡುಗೆ ಸೋಡಾನ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೈಟಾಗಿ ಹಾಕೋಣ. ಇದು ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಸ್ವಲ್ಪ ಸೋಡಾ ಹಾಕಿದ್ರೆ ಸರಿ ಅಂತ. ನೋಡಿ, ಸೋಡಾ ಹಾಕಿ ಅದ್ರ ಮೇಲೆ ಸ್ವಲ್ಪ 1-2 ಡ್ರಾಪು ನೀರನ್ನ ಹಾಕ್ತೆ. ಏನಕ್ಕಂದರೆ ಅದು ಸೋಡಾ ಸ್ವಲ್ಪ ಹೊಂದ್ಕೊಳ್ಳುತ್ತೆ ಅಂತ. ಈಗ ಇದನ್ನೆಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಬೇಕಾದರೆ ಮಾತ್ರ ಸೇರಿಸೋಣ, ಇಲ್ಲಾಂದರೆ ಬೇಡ. ಒಂದು 2-3 ಸ್ಪೂನ್ ನೀರು ಹಾಕಿದ್ರೂ ಓಕೆ, ನಡೆಯುತ್ತೆ. ಈಗೆಲ್ಲ ಹೊಂದ್ಕೊಳ್ಳೋ ರೀತಿ ಕಲಿಸ್ಕೊಳ್ತೀನಿ. ನೋಡಿ, ಇದಕ್ಕೆ ನಾನು 1-2 ಸ್ಪೂನ್ ನೀರನ್ನ ಮಾತ್ರ ಹಾಕಿರೋದು. ಈಗ ಈ ರೀತಿ ಗಟ್ಟಿಯಾಗಿ ಕಲಸೋಣ. ಇದು ರವೆ ಎಲ್ಲ ಹೊಂದ್ಕೊಂಡು ಉಪ್ಪು ಖಾರ ಎಲ್ಲ ಸ್ವಲ್ಪ ಹೊಂದ್ಕೊಳ್ಳೋದಕ್ಕೆ ಒಂದು 5 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡೋಣ. ಇದು ಕಲಸಿರೋದೆಲ್ಲ ಸ್ವಲ್ಪ ಹೊಂದ್ಕೊಳ್ಳಿ ಅಂತ ಒಂದು 5 ನಿಮಿಷ ಈ ರೀತಿ ಮುಚ್ಚಿಡೋಣ. ನೋಡಿ, ಈಗ ಹಿಟ್ಟು ನೆಂದು ಈ ರೀತಿಯಾಗಿದೆ. ಈಗ ನಮಗೆ ಯಾವ ಸೈಜ್ ಬೇಕು ಆ ಸೈಜು ಹಿಟ್ಟನ್ನು ತೊಗೊಂಡು ಈಗ ವಡೆನ ಮಾಡೋಣ. ಒಂದು ಪ್ಲಾಸ್ಟಿಕ್ ಕವರ್ಗೆ ನಾನು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿದ್ದೀನಿ. ಈಗ ಅದಕ್ಕೆ ಈ ರೀತಿ ಮಾಡಿ, ಆಲ್ರೆಡಿ ಎಣ್ಣೆ ಕಾದಿದೆ. ಈಗ ಅದಕ್ಕೆ ಈ ರೀತಿ ಬಿಡೋಣ. ಸ್ವಲ್ಪ ನಿಧಾನವಾಗಿ ಹಾಕಬೇಕು. ಈ ರೀತಿ ತಟ್ಕೊಂಡು ಮಧ್ಯ ಹೋಲ್ ಮಾಡಿ ಈ ರೀತಿ ಸೈಡ್ಗೆ ಬಿಡೋಣ.
ಇದು ಒಂದು ಕಡೆ ಬೇಯ್ತಾ ಇದೆ. ಈಗ ಇದನ್ನು ಇನ್ನೊಂದು ಕಡೆ ಸ್ವಲ್ಪ ತಿರುಗಿಸೋಣ. ಎರಡು ಕಡೆ ಬೇಯ್ದು ಇದು ಬ್ರೌನ್ ಕಲರ್ ಬರುತ್ತೆ. ನೋಡಿ ಆಲ್ರೆಡಿ ಬೆಂದಿದ್ದು ಬ್ರೌನ್ ಕಲರ್ ಬಂದಿದೆ. ಒಂದೆರಡು ಸೆಕೆಂಡು ಈಗ ಬೆಂದಿದೆ. ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡೋಣ. ಇದು ತುಂಬಾ ಗರಿಗರಿಯಾಗಿ ಇರುತ್ತೆ. ಇದನ್ನು ಚಟ್ನಿ ಜೊತೆಗಾದರೂ ನಂಚ್ಕೊಂಡು ತಿನ್ಬೋದು, ಕೆಚಪ್ ಜೊತೆಗಾದರೂ ನಂಚ್ಕೊಂಡು ತಿನ್ಬೋದು. ಮತ್ತು ಇನ್ನೊಂದು ಸಲ ಹಾಕೋಣ. ಮಂಡಕ್ಕಿ ತೂತ್ವಡೆ ಗರಿಗರಿಯಾಗಿ ರೆಡಿಯಾಗಿದೆ. ಇದು ಉದ್ದಿನಬೇಳೆಯನ್ನು ನೆನೆಸುವಂಥ ಅವಶ್ಯಕತೆ ಇಲ್ಲ, ಇದು ಬೇಗ ಆಗುತ್ತೆ. ನನ್ನ ಈ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.